ಕೆಪಿಎಸ್ಸಿಯಲ್ಲಿ ನಡೆದಂತ ಭ್ರಷ್ಟಾಚಾರ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗ್ತಾ ಇದೆ. ಕೆಪಿಎಸ್ಸಿಯ ನೇಮಕಾತಿ ಪ್ರಕ್ರಿಯೆಯ ಕರ್ಮಕಾಂಡಕ್ಕೆ ಬ್ರೇಕ್ ಹಾಕೋದಕ್ಕೆ ಕಸರತ್ತು ಕೂಡ ನಡೀತಾ ಇದೆ. 400 ಮಂದಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳಾಗಿದೆ. ಈಗ ಅದಕ್ಕೆ ಆಯ್ಕೆ ಪಟ್ಟಿಗೆ ತಡೆ ಬಿದ್ದಿದೆ. ತಾತ್ಕಾಲಿಕವಾಗಿ ತಡೆಯೊಡ್ಡೋದಕ್ಕೆ ನಿರ್ಧರಿಸಲಾಗಿದೆ. ಕೆಪಿಎಸ್ಸಿ ಹಗರಣವನ್ನ ಬಯಲಿಗೆಳೆದಿತ್ತು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ. ಈಗ ಈ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮೊದಲು ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಏನು ಆರೋಪ ಕೇಳಬಂತು ಅದನ್ನ ಮೊದಲು ಬ್ರೇಕ್ ಮಾಡಿದ್ದೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ. ಅಧ್ಯಕ್ಷರ ತಲೆದಂಡ ಆಯಿತು. ಅದಾದ ನಂತರ ಪಶು ವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆಯಲ್ಲಾದಂತಹ ಅಕ್ರಮ ಬೆಳಕಿಗೆ ಬಂತು. ಈ ಅಕ್ರಮವನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ. ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಅಂತಿಮ ಆಯ್ಕೆಯ ಪಟ್ಟಿ ಏನಿದೆ ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ. 400 ಮಂದಿ ಪಶು ವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ರಿಪೇರಿ ಮಾಡಲಾಗದಷ್ಟು ಹಾಳಾಗಿದೆ ವ್ಯವಸ್ಥೆ ಅಂತ ಅನ್ಸುತ್ತೆ. ಇದನ್ನೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ರಿಪೇರಿ ಮಾಡೋದಾದ್ರೂ ಹೇಗೆ, ಏನು ಯೋಚನೆ ಇದೆ ಇದರಲ್ಲಿ? ಅಲ್ಲ, ಸದ್ಯಕ್ಕೆ ಇಡೀ ಕೆಪಿಎಸ್ಸಿಯನ್ನು ರಿಪೇರಿ ಮಾಡಬೇಕು ಅಂದರೆ ಅದು ಸರ್ಕಾರ ತೀರ್ಮಾನ ಮಾಡಬೇಕು. ಏನು ರಿಫಾರ್ಮ್ಸನ್ನು ಮಾಡಬೇಕು, ಕೆಪಿಎಸ್ಸಿ ಪಾರದರ್ಶಕವಾಗಿ ಯಾವುದೇ ರೀತಿ ಲಂಚ ಇಲ್ಲದೆ ಉದ್ಯೋಗಗಳನ್ನು ಕೊಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಸುಧಾರಣೆ ಮಾಡೋದಕ್ಕೆ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಸರ್ಕಾರ ಮಾಡಿದೆ. ಅಂದರೆ ಯಾರೇ ಅಧ್ಯಕ್ಷರು ಬರಲಿ, ಯಾರೇ ಸದಸ್ಯರುಗಳು ಬರಲಿ, ಈ ನೇಮಕಾತಿಯಲ್ಲಿ ಈ ಥರದ ಆರೋಪಗಳು ಸರ್ವೇ ಸಾಮಾನ್ಯ ಅನ್ನುವ ರೀತಿಯಾದಂಥ ಕಳಂಕ ಕೆಪಿಎಸ್ಸಿಗೆ ತಟ್ಟಿದೆ. ಈಗ ಅದಕ್ಕೆ ಉದಾಹರಣೆ ಅನ್ನುವಂತೆ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ ರಾಜ್ಯಪಾಲರು ಅವರನ್ನು ಅಮಾನತು ಮಾಡಿದ್ರು. ತಮ್ಮ ಪುತ್ರಿಯರಿಗೆ ಉದ್ಯೋಗ ಕೊಡಿಸಿದ್ದಂಥ ಆರೋಪ ಅವರ ಮೇಲೆ ಬಂದಿದೆ. ಈಗ ಅದು ಕೂಡ ಪ್ರಕರಣದ ತನಿಖೆಯಲ್ಲಿ ಇದೆ. ಇದರ ಜೊತೆಗೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಕೂಡ ಒಂದೊಂದು ಹುದ್ದೆಗೆ ಕನಿಷ್ಠ 60 ರಿಂದ 80 ಲಕ್ಷಕ್ಕೆ ಮಾರಾಟ ಮಾಡಲಾಗಿದೆ ಅನ್ನುವಂತಹ ಗಂಭೀರವಾದ ಆರೋಪ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದವರ ಜೊತೆಗೆ ಮಾತುಕತೆ ಮಾಡಿದಂಥ ಆಡಿಯೋ ಕೂಡ ಬಹಿರಂಗ ಆಗಿ ಅದು ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅದರಲ್ಲೂ A1 ಆಗಿರುವಂಥವರು ಈಗ ಅಮಾನತುಗೊಂಡಿರುವ ಅಧ್ಯಕ್ಷರಾಗಿರುವ ಅಮಾನತಾಗಿರುವಂಥ ಶಿವಶಂಕರಪ್ಪ ಸಾಹುಕಾರೇ ಇದ್ದಾರೆ. ಅಂದರೆ ಕೆಪಿಎಸ್ಸಿ ಹುದ್ದೆಗಳಲ್ಲಿ ಈ ಅಕ್ರಮ ಮಾಮೂಲು ಅನ್ನುವ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಈಗ ಸರ್ಕಾರ ಸುಮಾರು 72,000 ಹುದ್ದೆಗಳನ್ನು ತುಂಬಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕೆಪಿಎಸ್ಸಿಯಿಂದ ಹೇಗೆ ಅದನ್ನು ಭರ್ತಿ ಮಾಡೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೀಗಾಗಿ ಕೆಪಿಎಸ್ಸಿಯಲ್ಲಿ ಈ ಪಶು ವೈದ್ಯಾಧಿಕಾರಿಗಳ ವಿಚಾರ ಬಯಲಿಗೆಳೆದ ಮೇಲೆ ಏಷ್ಯಾನೆಟ್, ಸುವರ್ಣ ನ್ಯೂಸ್, ಕನ್ನಡಪ್ರಭ ಇದನ್ನು ಬಯಲಿಗೆಳೆದ ಮೇಲೆ ಇದನ್ನು ಗಂಭೀರವಾಗಿ ಕೆಪಿಎಸ್ಸಿ ತೆಗೆದುಕೊಳ್ತು. ಹೀಗಾಗಿ ತುರ್ತು ಸಭೆ ಸೇರಿ ನಿನ್ನೆ ಅಂತಿಮ ಆಯ್ಕೆ ಪಟ್ಟಿ ಇದೇ ತಿಂಗಳ 17ನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ರು. ಈಗ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಮತ್ತು ಅಲ್ಲೇ ಅಂದರೆ ಕೆಪಿಎಸ್ಸಿಯಲ್ಲೇ ಒಂದು ಉಪಸಮಿತಿಯನ್ನು ಮಾಡಿ ಎಕ್ಸಾಮ್ ಸ್ಟಾರ್ಟ್ ಆದಾಗಲಿಂದ ಹಿಡಿದು ಆಯ್ಕೆಯ ಪಟ್ಟಿಯ ತನಕ ದಾಖಲೆಗಳ ವೆರಿಫಿಕೇಷನ್ ಇರ್ಬೋದು ಮತ್ತು ಎಕ್ಸಾಮ್ ಮಾಡಿದಂಥ ಪ್ರಕ್ರಿಯೆಗಳಿರ್ಬೋದು, ಈ ಎಕ್ಸಾಮ್ ಕಾರ್ಯದಲ್ಲಿ ನಿರ್ವಹಿಸಿದಂಥ ಅಧಿಕಾರಿಗಳಿರ್ಬೋದು, ಇದೆಲ್ಲರನ್ನು ವಿಚಾರಣೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಬಹುತೇಕ ಇದರಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಪಶು ವೈದ್ಯಕೀಯ ಪದವಿಯಲ್ಲಿ ಕಡಿಮೆ ಅಂಕಗಳು ತೆಗೆದುಕೊಂಡಿರೋರು ಇಲ್ಲಿ ಟಾಪರ್ಸ್ಗಳಾಗಿದ್ದಾರೆ. ಸೊ ಹಾಗಾಗಿ ಹಲವು ಅನುಮಾನ ಬರಲಿಕ್ಕೆ ಅದು ಒಂದು ಕೂಡ ಕಾರಣ. ಅದನ್ನು ಬೆನ್ನತ್ತಿ ಹೋದಾಗ ಈ ಹಗರಣ ನಡೆದಿರುವಂಥದ್ದು ಬಹಿರಂಗ ಆಗಿದೆ. ಹೀಗಾಗಿನೇ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ FIR ಆದಮೇಲೆ ಕೆಪಿಎಸ್ಸಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಸದ್ಯಕ್ಕೆ ಆ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಗೆ ತಡೆ ಕೊಟ್ಟು ಆ ಬಳಿಕ ಒಂದು ಸಮಿತಿಯನ್ನು ರಚನೆ ಮಾಡಿ 1 ವಾರದೊಳಗೆ ವರದಿ ಕೊಡಬೇಕು ಅಂತ ಕೂಡ ಹೇಳಲಾಗಿದೆ. ಪೊಲೀಸ್ ಎನ್ಕ್ವೈರಿ ಸಪ್ರೇಟಾಗಿ ಅದು ನಡೆಯುತ್ತೆ. ಆದರೆ ಕೆಪಿಎಸ್ಸಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ಆ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಈಗ ತುರ್ತು ಸಭೆ ಸೇರಿ ತಾತ್ಕಾಲಿಕವಾಗಿ ತಡೆ ಕೊಟ್ಟು ಸಮಿತಿಯನ್ನು ಮಾಡಿ 1 ವಾರದೊಳಗೆ ರಿಪೋರ್ಟನ್ನು ತೆಗೆದುಕೊಳ್ತಾರೆ. ಈ ರಿಪೋರ್ಟ್ ತೆಗೆದುಕೊಂಡ ಮೇಲೆ ಏನು ತೀರ್ಮಾನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕುತೂಹಲ ಇದೆ. ಇದಕ್ಕೆ ಆಯ್ಕೆ ಪಟ್ಟಿಯನ್ನೇ ರದ್ದುಗೊಳಿಸ್ತಾರಾ? ಸದ್ಯಕ್ಕೆ ತಡೆ ಕೊಟ್ಟಿದ್ದಾರೆ. ಈ ಆಯ್ಕೆ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಿ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತಾರಾ? ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.